ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ ಕಾಸ್ಯಾಳೋ ಗಂಡನ ಮೀಸೆ ಸುಟ್ಟಾಳೋ, 10 ಗಂಟೆಗೆ ಭೋಜನ ಮಾಡಿ ಹಾಜರಾದಳು. ಏನ್ ಬಂದಾಕಿನಿ, ಬ್ಯುಸಿಯಾಗಿ ಏನೋ ಅಡಿಗೆ ಮಾಡ್ತಿದ್ಯಾ? ಹೌದು, ಬ್ಯುಸಿನೇ. ನಾವೇನ್ ನಿಮ್ ತರನ ಬೆಳಗ್ಗೆ ಆರಾಮಾಗಿ ಎದ್ವಪ್ಪ, ಕೈಯಲ್ಲಿ ನ್ಯೂಸ್ ಪೇಪರ್ ಇಟ್ಕೊಂಡು ಕಾಫಿ ಕುಡ್ಕೊಂಡು ನಿಮ್ಗೇನ್ ಅರ್ಥ ಆಗ್ಬೇಕು ನಮ್ ಕಷ್ಟ? ಅಂದ್ರೇನು, ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂತನಾ? ಅಫ್ಕೋರ್ಸ್ ನಿಮಗ್ ಬರಲ್ಲ. ಅಡಿಗೆ ಮನೆ ABCD ಗೊತ್ತಿಲ್ಲ, ನಿಮ್ಗೇನ್ರಿ ಬರುತ್ತೆ? ನೋಡು, ನೀನು ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನಂಗೆ ಅಡಿಗೆ ABCD ಅಷ್ಟೇ ಅಲ್ಲ, XYZ ಗೊತ್ತು, ಅದು ನಿನಗ್ ಗೊತ್ತಿಲ್ಲ ಅಷ್ಟೇ. ಓಹೋ, ಹೌದಾ? ನಿಮ್ಗೆಲ್ಲ ಗೊತ್ತಾ? ಸರಿ, ಒಂದ್ ಕೆಲ್ಸ ಮಾಡಿ, ನಾನು ರವೆ ಉಂಡೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಂದ್ ರವೆ ಉಂಡೆ ಮಾಡಿ ತೋರಿಸಿ. ಬಂದಾಕಿನಿ, ಆಫ್ಟರ್ ಆಲ್ ಒಂದು ರವೆ ಉಂಡೆಗೆ ನನ್ನನ್ನ ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ನಾನೇನಾದ್ರೂ ರವೆ ಉಂಡೆ ಮಾಡಿಬಿಟ್ರೆ, ನೀನ್ ಅದನ್ನ ತಿಂದ್ಬಿಟ್ರೆ ಫೀಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಡ್ತೀಯ. ಅಯ್ಯೋ, ಖಂಡಿತ ಫೀಲ್ ಆಗತ್ತೆ ರೀ. ಇಂತ ಒಂದು ರವೆ ಉಂಡೆ ತಿನ್ಬೇಕಾಗ್ ಬಂತಲ್ಲ ಅಂತ ಕಣ್ಣಲ್ಲಿ ಗುಳುಗುಳುಗಳು ಅಂತ ನೀರ್ ಬರುತ್ತೆ. ಅಯ್ಯೋ, ಏನು ನೀನು ಇಷ್ಟು ಓಪನ್ ಆಗಿ ಇನ್ಸಲ್ಟ್ ಮಾಡ್ತೀಯಾ? ಮಹಿಮಾ, ನೀನ್ ಹೇಳಮ್ಮ ನಿಮ್ಮ ಅತ್ತೆಗೆ ನಿಮ್ಮ ಮಾವ ಏನು, ಅವ್ರ ಕೆಪಾಸಿಟಿ ಏನು ಅಂತ ಒಂದ್ ಸ್ವಲ್ಪ ವಿವರಿಸಿ ಹೇಳಮ್ಮ. ಬೇಡ ಅತ್ತೆ, ಮಾವನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರ ಕೈ ರುಚಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನೀನ್ ಬೇರೆ ನಿಮ್ಮ ಮಾವನ್ ಸಪೋರ್ಟ್ ಮಾಡ್ಕೊಂಡು 35 ವರ್ಷ ಆಗೋಯ್ತು ಈ ನಿಮ್ಮ ಮಾವನ ಜೊತೆ. ಇವ್ರ ಬಗ್ಗೆ PhD ಥೀಸಿಸೇ ಬರ್ದು ಬಿಡ್ಬೋದು, ಅಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ. ಆದ್ರೂ ನಂಗೆ ಯಾಕೋ ಈ ಚಾಲೆಂಜ್ ಅಲ್ಲಿ ಮಾವ ಗೆದ್ದೇ ಗೆಲ್ತಾರೆ ಅಂತ ಅನ್ಸುತ್ತೆ. ಯಾವ ಟ್ಯಾಲೆಂಟು ಏನು ಅಂತ ಯಾರು ಗೊತ್ತು. ಸೊ ಮಾವನ ನೀವು ಸೀರಿಯಸ್ ಆಗಿ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ಬೇಕಂದ, ಇನ್ನೊಂದ್ಸಲಿ ಹೇಳಿ ಇವಳಿಗೆ. ಇವಳು ನನ್ನ ಆಫ್ಟರ್ ಆಲ್ ಕನ್ನಡ ಮೇಸ್ಟ್ರು ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತಾಳೆ. ನಾನು ಕನ್ನಡ ಮೇಸ್ಟ್ರು ಇರ್ಬೋದು, ಆದ್ರೆ ರಿಂಗ್ ಮಾಸ್ಟ್ರು 64 ವಿದ್ಯೆ ಗೊತ್ತು. ನನ್ನ ಬಗ್ಗೆ ಸೆಲ್ಫ್ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳಲ್ಲ. ನೀ ಮತ್ತೆ ತರ ಅಲ್ಲ, ಅವಳದು ಪ್ರಚಾರ ಜಾಸ್ತಿ, ವಿಚಾರ ಕಮ್ಮಿ. ನಂದಾಗಲ್ಲ, ನಂದು ವಿಚಾರ ಜಾಸ್ತಿ, ಪ್ರಚಾರ ಕಮ್ಮಿ. ಸಾಕ್ ಸುಮ್ನೆ ರೀ, ವಿಚಾರ ಕಮ್ಮಿ ಅಂತೆ. ಲಿಮಿಟೆಡ್ ಬಡ್ಜೆಟ್ ಅಲ್ಲಿ ಮೂರ್ ಮಕ್ಕಳನ್ನ ಬೆಳೆಸಿ ವಿದ್ಯಾವಂತರಾಗಿ ಮಾಡಿದೀನಿ. ಅದಕ್ಕೊಂದು ದೊಡ್ಡ ಅವಾರ್ಡೇ ಕೊಡ್ಬೇಕು. ಸರಿ, ಅದನ್ ಬಿಡಿ. ಅದೇನೋ ನಳಪಾಕ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಬನ್ನಿ ಅದೇನ್ ಕಡ್ದು ಕಟ್ಟೆ ಹಾಕ್ತೀರಾ ನಾನು ನೋಡೇ ಬಿಡ್ತೀನಿ. ಪೆವಿಲಿಯನ್ ಅಲ್ಲಿ ಕೂತ್ಕೊಂಡು ಕಾಮೆಂಟ್ರಿ ಮಾಡೋದು ತುಂಬಾ ಈಸಿ, ಆದ್ರೆ ಫೀಲ್ಡ್ ಅಲ್ಲಿ ಬಂದು ಆಟ ಆಡೋದಿದೆಯಲ್ಲ ಅದೇ ಕಷ್ಟ. ಹೌದಾ? ಆಯ್ತು ತಗೋ, ಈಗ್ಲೇ ಮಾಡ್ತೀನಿ. ಹಾ, ರವೆ ಹಿಂಗೆ ಉರಿಯೋದು ಎಲ್ಲ ವೇಸ್ಟ್. ಮಹಿಮಾ, ಇದೆಲ್ಲ ಪಕ್ಕಕ್ಕೆ ತೆಗ್ದಿಡು. ಫ್ರೆಶ್ ಆಗಿ ರವೆ ತಗೊಂಬ, ತುಪ್ಪ ತಗೊಂಬ, ದ್ರಾಕ್ಷಿ ತಗೊಂಬ, ಆಮೇಲೆ ಗೋಡಂಬಿ ತಗೊಂಬ, ಏಲಕ್ಕಿ ಪುಡಿ ತಗೊಂಬ, ಸೂಪರ್ ರವೆ ಉಂಡೆ ಜೊತೆಗೆ ಒಂದ್ ಸ್ವಲ್ಪ ಕೊಬ್ಬರಿ ತಗೊಂಬ. ತೋರಿಸ್ತೀನಿ ಮಾಡಿ ಉಳಿದು. ಅಯ್ಯೋ, ಹಾಗಾದ್ರೆ ಇದೆಲ್ಲ ವೇಸ್ಟ್ ಏನ್ರಿ? ಅಂದಾಕಿನಿ, ಸೂಪರ್ ಆಗಿರೋ ರವೆ ಉಂಡೆ ರೆಡಿ. ಅನ್ನು ತಿನ್ನಿಸ್ತೀನಿ, ಹೇಗಿದೆ ಅಂತ ಹೇಳು. ಇರ್ರಿ, ತಿನ್ನಕ್ ಮುಂಚೆ ಆ ದೇವ್ರನ್ನ ಬೇಡ್ಕೊಂಡ್ಬಿಡ್ತೀನಿ. ಭಗವಂತ ಕಾಪಾಡಪ್ಪ. ಇದು ಇನ್ನೂ ಅಂಡರ್ ಎಸ್ಟಿಮೇಟ್. ತಿನ್ ನೋಡು. ಅನ್ನು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ನಾನು ಹೇಳಿಲ್ವಾ ನಿನಗೆ ಫೀಲ್ ಆಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಹೇಗೆ, ಚೆನ್ನಾಗಿದ್ಯಾ? ಸೂಪರ್ ಬ್ರಿ, ತುಂಬಾ ಚೆನ್ನಾಗಿದೆ. ಯಾಕಂದ ನೀನು ಹೆಂಗೆ ಮಾವ ಸೂಪರ್ ಆಗಿದೆ. ಇನ್ಮೇಲೆ ದಿನ ಮನೆ ಅಡುಗೆ ಎಲ್ಲ ನೀವೇ ಮಾಡ್ಬಿಡಿ. ರೀ, ತಗೊಳ್ಳಿ, ಬೇಗ ಹೋಗಿ ಈ ಲಿಸ್ಟಲ್ಲಿರೋ ಸಾಮಾನೆಲ್ಲ ತಗೊಂಬಂದ್ಬಿಡಿ. ಸಾಮಾನ ಹಾ, ಒಂದಾಕಿನಿ, ಏನ ಇದು ಇಷ್ಟು ದೊಡ್ಡ ಲಿಸ್ಟು? ತರಾವರಿ ಐಟಮ್ಸ್ ಇದೆ. ಹಬ್ಬ ಇದೆಯೇನು ನಮ್ಮಲ್ಲಿ? ರೀ, ನಮ್ಮ ಮಗಳಿಗೆ ಮಗು ಆಗ್ತಿದೆ, ಇದಕ್ಕಿಂತ ದೊಡ್ಡ ಹಬ್ಬ ಇನ್ನೇನ್ರಿ ಬೇಕು? ಭೂಮಿಗೆ ತರ ತರ ತಿಂಡಿ ಮಾಡ್ಬೇಕು. ಬಸ್ರಿ ಬೈಕೆ ಯಾವಾಗ ಏನ್ ಬಯಸ್ಕೋತಾಳೋ ಗೊತ್ತಿಲ್ಲ. ನೋಡಿ, ಈ ಲಿಸ್ಟ್ ಅಲ್ಲಿ ಒಂದ್ ಐಟಮು ಬಿಟ್ಕೊಡ್ದು, ಹೋಗಿ ತಗೊಂಡ್ ಬನ್ನಿ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಅಲ್ಲ ಮಂದಾಕಿನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು.
ನೀನ್ ನನ್ನ ಏನ್ ಅನ್ಕೊಂಡಿದ್ಯಾ? ಗಂಡ ಅನ್ಕೊಂಡಿದ್ಯಾ? ಡೆಲಿವರಿ ಬಾಯ್ ಅನ್ಕೊಂಡಿದ್ಯಾ? ಯಾಕ್ರಿ ಹಾಗಂತೀರಾ? ಅಲ್ಲ ನೀವಲ್ದೆ ಇನ್ಯಾರು ತಂದ್ಕೊಡ್ಬೇಕು ಹೇಳಿ? ನಾನೇ ತಂದ್ಕೊಡ್ಬೇಕು, ಅದು ಬೇರೆ ಪ್ರಶ್ನೆ. ಆದ್ರೆ ಬೆಳಗ್ಗೆ ಇಷ್ಟು ಉದ್ದದ್ದು ಒಂದು ಲಿಸ್ಟ್ ಕೊಟ್ಟೆ, ಅದನ್ನೆಲ್ಲ ಹೋಗಿ ತಗೊಂಡ್ ಬಂದೆ. ಮತ್ತೆ ಈಗ ಒಂದು ಲಿಸ್ಟ್ ಕೊಡ್ತಿದ್ಯಲ್ಲ, ಇದು ಸರಿನಾ? ಓ ಗೊತ್ತಾಯ್ತು ಬಿಡು. ಗಂಡ ರಿಟೈರ್ ಆಗಿದ್ದಾನೆ, ಮನೇಲಿ ಕೂತ್ಕೊಂಡು ಬರೀ ಕಾಫಿ ಕುಡಿತಾ ಇರ್ತಾನೆ, ಕೆಲಸ ಮಾಡ್ಲಿ ಅಂತ ಹೋಗಿ ಬಂದು ಮಾಡಿಸ್ತಾ ಇದೀಯಾ? ನೋಡು ಮಂದಾಕಿನಿ, ಒಂದ್ ನೆನ್ಪಿಟ್ಕೋ, ನನಗೆ ವಯಸ್ಸಾಗಿದೆ, ನಾನು ಮೊದಲ ತರ ಅಲ್ಲ ಇವಾಗ. ಏನ್ರಿ ನೀವು ಏನ್ ಹೇಳಿದ್ರು ಇದಾಗಲ್ಲ ಅದಾಗಲ್ಲ ಅಂತ ರಾಗ ಎಳಿತೀರಾ? ತಾತ ಆಗ್ತಾರ ಉತ್ಸಾಹನೇ ಇಲ್ಲಪ್ಪ ನಿಮ್ಗಂತೂ. ನೋಡಿ, ತಾತ ಆಗ್ತಾ ಇದ್ದೀನಿ ಅಂತ ನೆನಪು ಮಾಡ್ಕೊಳ್ಳಿ, ಎನರ್ಜಿ ತಾನಾಗೆ ಬರುತ್ತೆ. ಸರಿ, ಹೋಗಿ ಬರ್ತೀನಿ. ಅದೇ ನೋಡು, ಇನ್ನೂ ಏನಾದರೂ ಇದ್ರೆ ನಿನ್ನ ತಲೆನಲ್ಲಿ ಈಗಲೇ ಹೇಳ್ಬಿಡು. ನಾನು ಹೋಗಿ ತೊಗೊಂಡು ಬಂದಮೇಲೆ ಅಯ್ಯೋ ಅದು ತಗೊಂಬನ್ನಿ ಮರ್ತೋಗ್ಬಿಟ್ಟೆ, ಅಯ್ಯೋ ಇದು ಮರ್ತೋಯ್ತು ತಗೊಂಬನ್ನಿ ಅಂತ ಮತ್ತೆ ಕಳಿಸ್ಬೇಡ. ನನ್ನ ಕೈಲಿ ಆಗಲ್ಲ, ಈಗಲೇ ಹೇಳಿದ್ದೇನೆ. ಆಯ್ತಪ್ಪ, ಸದ್ಯಕ್ಕೆ ಇಷ್ಟ ಇರೋದು, ಆಮೇಲೆ ಏನಾದ್ರೂ ಬೇಕಾರೆ ನೋಡ್ಕೊಳ್ಳೋಣ. ಅಂದ್ರೆ ಲಿಸ್ಟ್ ಇನ್ನೂ ಇದೆಯಾನೆ? ಅದೆಲ್ಲ ಗೊತ್ತಿಲ್ಲ, ನಾನು ಹೇಳ್ದಾಗೆಲ್ಲ ನೀವು ಹೋಗ್ಲೇಬೇಕು. ನಮ್ಮ ಮಗಳಿಗೆ ಮಗು ಆಗ್ತಾ ಇದೆ ರೀ, ನೀವು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಆಯ್ತು ಬಿಡು, ಹೋಗಿ ತೊಗೊಂಡು ಬರ್ತೀನಿ. ಮಗಳು ಮೊಮ್ಮಗು ಅಂತೆಲ್ಲ ಸೆಂಟಿಮೆಂಟಲ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡ. ಮಾಡದೆ ಹೋದ್ರೆ ನೀವೆಲ್ಲಿ ಹೋಗ್ತೀರಾ? 60 ಆಗಿದೆ 70 ಅನ್ನೋ ಥರ ಕೂತಿರ್ತೀರಾ. ನಮ್ಮನ್ನ ನೋಡಿ ಎಷ್ಟು ಉತ್ಸಾಹದಂಗೆ ಕೆಲಸ ಮಾಡ್ತಾನೆ ಇರ್ತೀವಿ ನಾವು. ಕಂದ, ಮಾವ, ಏನ್ ಕಂದ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಮಾವ, ಜಸ್ಟ್ ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೆ. ನೋಡು ಕಂದ, ನೀನು ನನಗೆ ಸೊಸೆ ಇರ್ಬೋದು, ಆದರೂ ನೀನು ನನ್ನ ಮಗಳೇ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇದೆ ಅಂತ. ಅದು ಹಾಗೇನೆ ಸುಮ್ಮನೆ ಕೂತಿದ್ರೆ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಬಾ, ಶಾಪಿಂಗ್ ಹೋಗೋಣ. ನನಗೂ ಕಂಪ್ನಿ ಸಿಗತ್ತೆ, ನಿನಗೂ ಚೇಂಜ್ ಸಿಗತ್ತೆ, ಮನಸ್ಸು ಫ್ರೆಶ್ ಆಗತ್ತೆ. ಬಾ. ಏನಾಯ್ತು ಕಂದ, ಹೇಳು. ಅದು ಮಾವ, ನಿನ್ನೆ ರಾತ್ರಿ ನನಗೂ ಜೀವಾಗೂ ಸ್ವಲ್ಪ ಮಾತುಕತೆ ಆಯಿತು. ಓ, ಏನಂತ? ಅದು ಮಗು ಬಗ್ಗೆ. ಅದೇ ಅಬಾರ್ಟ್ ಆಯ್ತಲ್ಲ, ಆ ಮಗು ಬಗ್ಗೆ. ಅಯ್ಯೋ, ಅದೊಂದು ಕೆಟ್ಟಗಳಿಗೆ ಮುಗಿದೋಯ್ತದು. ನಡೆದೋಗಿರೋದ್ರ ಬಗ್ಗೆ ಹಂಗೆಲ್ಲ ಯೋಚನೆ ಮಾಡಬಾರ್ದು, ಏನೂ ಪ್ರಯೋಜನ ಇಲ್ಲ. ಇದೊಂಥರ ಹಳೆ ಗಾಯನ ಕೆತ್ಕಿ ಹೊಸ ಗಾಯ ಮಾಡ್ಕೊಂಡಾಗತ್ತೆ. ನೋಡ್ಕಂದ, ಅದೇನೇ ಇರಲಿ, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ಮನಸ್ಸು ಕೆಡಿಸ್ಕೋಬೇಡ. ನನ್ನ ಹತ್ರ ಅದಕ್ಕೊಂದು ಸೊಲ್ಯೂಷನ್ ಇದೆ. ಸೊಲ್ಯೂಷನಾ? ಹಾ, ಏನದು? ಈಗ ಭೂಮಿಗೆ ಭಾಗ್ಯಕ್ಕನ ಕೈಲಿ ಪೂಜೆ ಮಾಡಿಸಿ ಒಂದು ಹಣ್ಣು ಕೊಡ್ಸಿದ್ದಕ್ಕೆ ಫಲ ಸಿಗ್ತಾ ಇಲ್ವೋ, ಹಾಗೆ ನಿನಗೂ ಭಾಗ್ಯಕ್ಕನ ಕೈಲಿ ಪೂಜೆ ಮಾಡಿಸಿ ಒಂದು ಹಣ್ಣನ್ನ ಪ್ರಸಾದವಾಗಿ ಕೊಟ್ರೆ ನಿನಗೂ ಫಲ ಸಿಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.